ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಆರೋಗ್ಯಕ್ಕೆ ಹುಣಸೆ ಎಲೆಯಿಂದ ಏನೆಲ್ಲ ಪ್ರಯೋಜನಗಳಿವೆ, ಯಾವ ರೀತಿ ಬಳಸಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹುಣಸೆ ಎಲೆಯಲ್ಲಿ ಕೂಡ ತುಂಬ ಆರೋಗ್ಯಕರ ಪ್ರಯೋಜನಗಳನ್ನು ಹೊಂದಿದೆ. ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಮೊದಲನೆಯದಾಗಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ದೂರ ಇಡುತ್ತೆ. ತಿಂದಂತಹ ಆಹಾರ ಸರಿಯಾಗಿ ಡೈಜೆಷನ್ ಆಗ್ತಿಲ್ಲ ಅಂತಂದರೆ ಹುಣಸೆ ಸೊಪ್ಪಿನ ಸೂಪ್ ಅಥವಾ ಸಾಂಬಾರು ಮಾಡಿ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ. ಇನ್ನು ಕೀಲು ನೋವು ಸಮಸ್ಯೆ ಇರೋರು ಹುಣಸೆ ಹಣ್ಣು ಮತ್ತು ಹುಣಸೆ ಬೀಜ, ಹುಣಸೆ ಸೊಪ್ಪು ಎಲ್ಲವನ್ನು ಕೂಡ ತುಂಬಾ ಒಳ್ಳೆಯದು. ಯಾವುದೇ ತರಹದ ಅಡುಗೆಯಲ್ಲಿ ಬಳಸಬಹುದು. ಇಲ್ಲ ಅಂದರೆ ಹುಣಸೆ ಸೊಪ್ಪಿನ ಪೇಸ್ಟ್ ಮಾಡಿಕೊಂಡು ಎಲ್ಲಿ ಗಂಟು ನೋವಿರುತ್ತೋ, ಎಲ್ಲಿ ಮಂಡಿ ನೋವಿರುತ್ತೋ ಅಲ್ಲಿ ಪೇಸ್ಟನ್ನು ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ವಾಶ್ ಮಾಡೋದ್ರಿಂದ ಕೂಡ ಕೀಲು ನೋವು, ಗಂಟು ಎಲ್ಲ ವಾಸಿಯಾಗುತ್ತೆ. ಅದಲ್ಲದೆ ನಮ್ಮ ದೇಹದಲ್ಲಿ ಸೇರಿಕೊಂಡಂತಹ ನಂಜನ್ನು ಕೂಡ ಹೊರಗೆ ಹಾಕೋದಕ್ಕೆ ತುಂಬಾ ಸಹಾಯ ಮಾಡುತ್ತದೆ. ಪದೇ ಪದೇ ಗಾಯ ಆಗ್ತಿದೆ, ಇನ್ಫೆಕ್ಷನ್ ಸೋಂಕು ಆಗ್ತಿದ್ರೆ ಅದನ್ನು ತಡೆಗಟ್ಟೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಇನ್ನು ಡಯಾಬಿಟಿಸ್ ಪೇಷಂಟ್ಗೆ ತುಂಬಾ ಒಳ್ಳೆಯದು. ಇದರಿಂದ ಹುಣಸೆ ಸೊಪ್ಪಿನಿಂದ ಸೂಪ್ ಮಾಡಿ ಕುಡಿಯಬಹುದು. ಇದರಿಂದ ಶುಗರ್ ಲೆವೆಲನ್ನು ಕಂಟ್ರೋಲ್ ಆಗಿ ಇಟ್ಕೊಳ್ಬಹುದು. ಶುಗರ್ ಲೆವೆಲನ್ನು ಕಂಟ್ರೋಲ್ ಆಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಹುಣಸೆ ಸೊಪ್ಪು. ಫ್ರೆಂಡ್ಸ್, ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಮತ್ತಷ್ಟು ಟಿಪ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.